ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕರ್ಷಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ತುಂಬಾ ದಿನಗಳಿಂದ ತಾವೆಲ್ಲ ಈ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಯಾವಾಗ ಮುಗಿಯುತ್ತೆ ಅನ್ನುವಂತ ವಿಚಾರ ತುಂಬಾ ಆಸ್ಪಿರೆಂಟ್ಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ನಿನ್ನೆ ದಿನ ಬಹಳ ಕೋರ್ಟ್ ಒಂದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದೆ. ಏನು 50% ಇದ್ದದನ್ನ 56%ಗೆ ಸರ್ಕಾರ ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಇದಕ್ಕೆ ಅಬ್ಜೆಕ್ಷನ್ ಒಂದು ಸಂಘಟನೆ ಮಹೇಂದ್ರ ಕುಮಾರ್ ಅಂತೇಳಿ ಅಂಬೇಡ್ಕರ್ ಸಂಘಟನೆಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು, ರಾಜ್ಯ ಘಟಕದ ಅಧ್ಯಕ್ಷರೇನೋ ಅವರು. ಸೊ ಅವರು ಸಲ್ಲಿಸಿರ್ತಕ್ಕಂಥ ಒಂದು ಅಬ್ಜೆಕ್ಷನ್ ಫೈಲು ವಿಚಾರಣೆಗೆ ಬಂದು ಇಲ್ಲಿ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ವಿ ಶಶಿಕಿರಣ್ ಶೆಟ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸಿ ಮೀಸಲಾತಿ ಹೆಚ್ಚಿಸಿರುವ ಪ್ರದೇಶ ಏನ್ ಮಾಡಿತ್ತು ಅಂದ್ರೆ ರಿಟ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಅಂದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಮೀಸಲಾತಿ ಹೆಚ್ಚಳ ಆಗೈತಿ, ಇದೇ ರೀತಿ ಏನಪ್ಪಾ ಅಂದ್ರೆ ಹೆಚ್ಚಳ ಮಾಡಿ ಮಧ್ಯಪ್ರದೇಶ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದೆ. ಈ ಅರ್ಜಿಯ ಒಂದು ವಿಚಾರಗೋಸ್ಕರ ಏನಪ್ಪಾ ಅಂದ್ರೆ ಅದನ್ನ ಕೋರ್ಟ್ ಮಾಡಿ ವರ್ಗಾವಣೆ ಮಾಡಿ ಅದ ನಂತರ ಒಂದು ಮೆನ್ಷನ್ ಮಾಡಿ ಇದರ ವಿಚಾರಣೆಯನ್ನ ಜನವರಿ ತಿಂಗಳಲ್ಲಿ ನಡೆಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಹೇಳಿದೆ. ನ್ಯಾಯಾಲಯದ ಹಾಲಿ ಇರ್ತಕ್ಕಂಥ ಅರ್ಜಿಗಳನ್ನ ನಿರ್ಧರಿಸುವವರೆಗೆ, ಅಂದ್ರೆ ಈಗಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನ ನಿರ್ಧಾರ ಮಾಡುವವರೆಗೆ ನೀವೇನ್ ಮಾಡ್ರಿ ಅಂತಂದ್ರೆ 6% ಮೀಸಲಾತಿ ಅನ್ವಯಿಸಲ್ಲ. ಅದನ್ನ ಹೊರತುಪಡಿಸಿ ಇನ್ನೇನು ಈಗ 50% ಮೀಸಲಾತಿ ಐತಲ್ಲ, ಅದ್ರ ಪ್ರಕಾರವಾಗಿ ಏನಪ್ಪಾ ಅಂದ್ರ ನೀವು ನೇಮಕಾತಿ ಆರಂಭಿಸ್ರಿ ಅಂತ ಹೇಳಿ ಸೊ ಅಲ್ಲಿ ಒಂದು ಪ್ರಮುಖವಾಗಿ ಡೈರೆಕ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇನ್ನು 6% ಏನಪ್ಪಾ ಅಂದ್ರೆ ನ್ಯಾಯಾಲಯದ ವಿಚಾರಣೆ ಆದ ನಂತರ ಅದನ್ನ ತೀರ್ಮಾನ ಮಾಡಿ ಸೊ ಆದೇಶ ನೀಡಕ್ರಿ ಅಂತೇಳಿ ಆ ಒಂದು ವಿಚಾರ ಮಧ್ಯಪ್ರದೇಶ ಸರ್ಕಾರಕ್ಕೆ ಹೇಳಿದೆ. ಸೊ ಅದೇ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲಿ 56% ಮೀಸಲಾತಿ ಏನಿದೆಯಲ್ಲ, 50% ಮೀಸಲಾತಿಯನ್ನ ಆಧಾರವಾಗಿ ಇಟ್ಕೊಂಡು ನೇಮಕಾತಿಯನ್ನ ಆರಂಭಿಸಬೇಕು ಅಂತೇಳಿ ಆರಂಭ ಮಾಡ್ರಿ ಅಂತೇಳಿ ಸರ್ಕಾರಕ್ಕ ಕೋರ್ಟ್ ನಿರ್ದೇಶನ ನೀಡಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಇನ್ನ ಸರ್ಕಾರ ನೇಮಕಾತಿಯನ್ನ ಆರಂಭಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕುಂಟು ನೆಪವನ್ನ ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ವಿಚಾರವಾಗಿ ಅಬ್ಜೆಕ್ಷನ್ ಫೈಲ್ ಆಗಿದೆ. ಮತ್ತೆ ಇದನ್ನ ಏನಾದ್ರೂ ಮುಂದೆ ತೆಗೆದುಕೊಂಡು ಹೋದ್ರೆ ರಾಜ್ಯದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸಾಕಷ್ಟು ನೋವನ್ನ ತಿಂದು ವಯೋಮಿತಿಯನ್ನ ಕಳ್ಕೊಂಡು ಸುಮಾರು ಏನಪ್ಪಾ ಅಂದ್ರೆ ಸಂಕಷ್ಟ ಸ್ಥಿತಿಯಲ್ಲಿ ಎಲ್ಲ ಒಂದು ಆಸ್ಪಿರೆಂಟ್ ಇದ್ದಾರೆ. ಸೊ ಇಲ್ಲಿ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಈ ಒಂದು ವಿಚಾರವನ್ನ ಒಂದು ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿ 50% ಅನ್ನ ನಾವು ಅದರದ ಮೇಲೆ ನೇಮಕಾತಿ ಮಾಡ್ತೀವಿ, ಇನ್ನು 6% ಏನಪ್ಪಾ ಅಂದ್ರೆ ಕೋರ್ಟ್ ಆದೇಶಕ್ಕೆ ಬದ್ಧವಾಗಿರ್ತೀವಿ ಅನ್ನುವಂತ ಒಂದು ವಿಚಾರದ ಮೇಲೆ ಸರ್ಕಾರ ಸುಪ್ರೀಂ ಹೈಕೋರ್ಟ್ಗೆ ಅಫಿಡೇವಿಟ್ ಅನ್ನ ಕೊಟ್ಟು ನೇಮಕಾತಿಯನ್ನ ಆರಂಭಿಸ್ಬೇಕು. ಇದನ್ನ ಬಿಟ್ಟು ಏನಾದ್ರೂ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಂದ್ರೆ ಅದು ಸರ್ಕಾರದ ಲೂಪ್ ಹೋಲ್ಸು. ಇಲ್ಲಿ ಸರ್ಕಾರನೂ ಸ್ಪಷ್ಟವಾಗಿ ಹೇಳಿದೆ 50% ಮೀಸಲಾತಿಗೆ ನೀವೇನು ಆರಂಭ ಮಾಡ್ತಿಲ್ಲ ಅದಕ್ಕೆ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳಿದೆ. ಹಾಗಾದ್ರೆ ಈ ನೇಮಕಾತಿಗಳು ಆರಂಭ ಆಗ್ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದೆ. ಸೊ ಈ ಒಂದು ಅವಧಿಯಲ್ಲಿ ನೀವು ಏನಪ್ಪಾ ಅಂದ್ರೆ ಅಫಿಡೇವಿಟ್ ಅನ್ನು ಸಲ್ಲಿಸಿ ನೇಮಕಾತಿಯನ್ನ ಆರಂಭಿಸ್ರಿ ಅಂತೇಳಿ ನೋಡುವ ಸರ್ಕಾರ ಕಾದ್ ನೋಡ್ಬೇಕಾಗತ್ತೆ. ಇಲ್ಲಿ ಏನಾದ್ರೂ ಸರ್ಕಾರ ಕುತಂತ್ರ ನೀತಿಗಳನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ಸೊ ಅದು ಏನ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕೇವಲ ಇಲ್ಲಿ ಒಂದು 15 ಡೇಸ್ ಒಳಗಾಗಿನೇ ಏನಪ್ಪಾ ಅಂದ್ರೆ ಈ ನೇಮಕಾತಿಗಳನ್ನ ಪ್ರಾರಂಭಿಸಬಹುದು. ಮನಸ್ಸು ಮಾಡ್ರೆ 15 ಡೇಸ್ ಒಳಗಾಗಿನ ನೇಮಕಾತಿ ಪ್ರಾರಂಭಿಸಬಹುದು. ಬಟ್ ಅದು ಆಗಲ್ಲ, ಈ ಸರ್ಕಾರ ಅದನ್ನ ಮನಸ್ಸು ಮಾಡಲ್ಲ. ಬಟ್ ಆದ್ರೂ ಹೇಳ್ತೀನಿ ನಿಮ್ಗೆ ಒಂದು ವಿಶ್ವಾಸ ಏನು ಅಂತಂದ್ರೆ 50% ಮೀಸಲಾತಿ ಆಧಾರವಾಗಿ ನೆಕ್ಸ್ಟ್ ಮಂತ್ ಎಲ್ಲಾ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಏನು ಅಂತಂದ್ರೆ ಕೋರ್ಟ್ 56% ಸರ ಹೆಚ್ಚಳ ಆಗ್ಬೇಕಾಗಿತ್ತಲ್ಲ, ಅಥವಾ ಆ ಒಂದು ಬೇಸ್ ಮೇಲೆ ನಡಿಬೇಕಾಗಿತ್ತಲ್ಲ ಅಂತಂದ್ರೆ ಅದು ಮುಂದಿನ ಆದೇಶ ಅಥವಾ ಈಗೇನು ಮಧ್ಯಪ್ರದೇಶ ಸರ್ಕಾರ ಸಲ್ಲಿಸಿದೆ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ, ಅದ್ರ ಆದೇಶ ಬರುವವರೆಗೆ ಏನ್ ಪಾತ್ರ ಕಾಯ್ಬೇಕು. 6% ಅನ್ನ ಹಂಗೆ ರಿಸರ್ವೇಶನ್ ಇಟ್ಕೊಂಡು ಇವ್ರ ನೇಮಕಾತಿ ಅಂದ್ರೆ 94%ಗೆ ಸೊ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನೇಮಕಾತಿ ಆರಂಭಿಸಬೇಕು. ಇಲ್ಲಿ ಸರ್ಕಾರದ ಪಾತ್ರ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಕುತಂತ್ರ ಸರ್ಕಾರ ಯಾವ ರೀತಿ ಮಾಡುತ್ತೆ ಅನ್ನುವಂಥದ್ದು ಸೊ ನೀವು ಎಲ್ಲ ಏನ್ ಪಾತ್ರ ಕಾದ್ ನೋಡ್ಬೇಕು. ಇಲ್ಲ ಅಂತಂದ್ರೆ ರಾಜ್ಯದಲ್ಲಿ ದೊಡ್ಡ ದಂಗೆಗಳು ಆಗುವಂತ ಒಂದು ಸಾಧ್ಯತೆ ಜಾಸ್ತಿ ಇದೆ. ಇದನ್ನ ಆಲ್ರೆಡಿ ಏನ್ ಪಾತ್ರ ಸರ್ಕಾರ ಅರಿತುಕೊಂಡು ಸೊ ಮುಂದೆ ಎಲ್ಲ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುವಂತ ರೀತಿಯಲ್ಲಿ ನಡ್ಕೋಬಹುದು ಅಂತೇಳಿ ನಾವೆಲ್ಲ ವಿಚಾರ ಮಾಡಿದ್ವಿ. ನೋಡೋಣ ಸ್ನೇಹಿತರೆ, ಅಪ್ಕಮಿಂಗ್ ಯಾವ ರೀತಿ ಸರ್ಕಾರ ಡಿಸಿಷನ್ ತಗೊಳುತ್ತೆ. ಇನ್ನು 15 ಡೇಸ್ ಅಲ್ಲಿ
ಕಂಪ್ಲೀಟ್ ಆಗಿ ಇದರ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತೆ ನೇಮಕಾತಿಗಳು ಆರಂಭಿಸಬಹುದು. ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲೇ ಏನ್ ಪಾತ್ರ ನೇಮಕಾತಿ ಆರಂಭಿಸಬಹುದು. ಎಲ್ರು ಏನ್ ಪಾತ್ರ ಈ ನೇಮಕಾತಿ ಆರಂಭ ಮಾಡ್ಲೇಬೇಕ್ರಿ, ಏನು ಮಾಡಕ್ ಸಾಧ್ಯನೇ ಇಲ್ಲ ಅಲ್ಲಿ, ಹೌದಾ? ಅದ್ರ 6% ಏನೈತಲ್ಲ ಅದೆಲ್ಲ ಡಿಸಿಷನ್ ಆಗಿ ಅಂತಿಮವಾಗಿ ಆದೇಶ ಬರ್ಬೇಕಾದ್ರೆ ಸುಮಾರು ಏನ್ ಪಾತ್ರ ಟೈಮ್ ಹಿಡಿಯುತ್ತೆ. ಆದ್ರೆ ಇಲ್ಲಿ ಸಂಕಷ್ಟ ಸ್ಥಿತಿ ಒಳಗೆ ರಾಜ್ಯದ ಎಲ್ಲಾ ಅಭ್ಯರ್ಥಿಗಳಿದ್ದಾರೆ, ಅದನ್ನ ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಆರಂಭ ಆಗೇ ಆಗತ್ತೆ. ಅಪ್ಕಮಿಂಗ್ ನೆಕ್ಸ್ಟ್ ಮಂತ್ ನೇಮಕಾತಿ ಆರಂಭ ಆಗುತ್ತೆ. ತಾವೆಲ್ಲ ಸ್ಟಡಿ ಕಡೆ ಗಮನ ಕೊಡಿ. ಥ್ಯಾಂಕ್ ಯು ಸೋ ಮಚ್.